ಅಶಿಸ್ತು ಅಂತ ಗೊತ್ತಾಗ್ಬಿಟ್ರೆ, ಡಿಸಿಪ್ಲಿನ್ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಯಾರೇ ಆದರೂ ಸರಿ ಹೊರಗಡೆ ಹಾಕಿ ಮೊದಲು. ಈ ರೀತಿ ಮಾಡಿದರೆ ಪಕ್ಷಕ್ಕೆ ಗೌರವ ತಂದುಕೊಡುತ್ತೆ. ಯತ್ನಾಳ್ ಟೀಮ್ ವಿರುದ್ಧವಾಗಿ ಮತ್ತೆ ಡಿ.ವಿ. ಸದಾನಂದ ಗೌಡರು ವಾಗ್ದಾಳಿ ಮಾಡಿದ್ದಾರೆ. ಒಂದೇ ಒಂದು ವಿಚಾರಕ್ಕೆ ಹಲವು ಹೋರಾಟ ಮಾಡ್ತಾ ಇದ್ದಾರೆ, ಹಲವು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಇದಕ್ಕೆ ಪಕ್ಷ ಮೊದಲು ತಡೆ ಹಾಕಬೇಕು. ಏನು ಅವ್ರವ್ರ ಮನಸ್ಸಿಗೆ ಬಂದಂಗೆ ಒಂದೊಂದು ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಹೇಗೆ? ಪಕ್ಷ ಅಂತ ಯಾಕಿದೆ ಇಲ್ಲಿ? ಏನಾದರೂ ಶಿಸ್ತಿಲ್ಲ ವ್ಯಕ್ತಿಯಲ್ಲಿ, ಅಶಿಸ್ತಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದರೆ ಮೊದಲು ಪಕ್ಷದಿಂದ ಆಚೆ ಹಾಕಲಿ. ಇದು ಪಕ್ಷದ ಗೌರವವನ್ನು ಕಾಪಾಡುವುದಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ಸದಾನಂದ ಗೌಡರು ಮಾತಾಡ್ತಾ ಇದ್ದಾರೆ. ಚಮಚಾಗಿರಿ, ದುಡ್ಡಿಂದ ಪಕ್ಷ ಕಟ್ಟಿಬಿಡ್ತೀವಿ ಅಂತ ಯಾರಾದರೂ ಅಂದುಕೊಂಡಿದ್ದರೆ ಅಂತಹವರಿಂದ ಪಕ್ಷ ಬೆಳೆಯೋದಿಲ್ಲ. ಜನಪರ ಕಾರ್ಯಕರ್ತರ ಪಕ್ಷ ನಮ್ಮದಾಗಬೇಕು. ಇದು ರಾಜ್ಯದಲ್ಲಿ ನಡೆಯಬೇಕಿದು. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ನಡೆ ಕೂಡ ಪಕ್ಷದ ಅತ್ಯಂತ ದೊಡ್ಡ ಅಶಿಸ್ತಿದು. ಇವರ ವಿರುದ್ಧ ಕೂಡ ಕ್ರಮ ಆಗಲೇಬೇಕು ಅಂತ ಸದಾನಂದ ಗೌಡರು ಮಾತಾಡಿದ್ದಾರೆ. ನಾಳೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ಅಶಿಸ್ತನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗೆ ಆಗುತ್ತೆ. ಒಂದೇ ಇಶ್ಯೂನ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನು ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನು ಆದೇಶ ಮಾಡದಿದ್ದರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಮಾಡಿ, ನಾನು ಇವತ್ತಿನ ನಿಮ್ಮ ಮೀಡಿಯಾದ ಮುಖಾಂತರ ನಂದು ಒಂದೇ ಒಂದು ಆಗ್ರಹ, ಕೇಂದ್ರದ ವರಿಷ್ಠರು ಡಿಲೇ ಮಾಡಬಾರ್ದು. ಯಾರೋ ಒಂದು ರೀತಿ ಚಮಚಾಗಿರಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ. ಯಾರೋ ಬರೇ ದುಡ್ಡಿನ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂಥ ದುಡ್ಡಿನ ಮೂಟೆ ಹಿಡ್ಕೊಂಡು ಬಂದವರಿಂದಲೇ ಪಕ್ಷ ಸಂಘಟನೆ ಆಗೋದಿಲ್ಲ. ಪಕ್ಷದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಮೂಡಿ ಬರಬೇಕು. ಪಕ್ಷದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇವರು